ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಕೃಷಿ ಸಚಿವ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ರೈತರು ಅಂತ ಹೇಳಿದ್ರೆ ರೈತರ ಸಮಸ್ಯೆಗೆ ಆಲಿಸುವಂಥ ಕೆಲಸವನ್ನು ಸಚಿವರು ಮಾಡಬೇಕಾಗತ್ತೆ. ಆದರೆ ಈತ ಮಾಡ್ತಾ ಇರೋದು ಏನು ಗೊತ್ತಾ? ರಮ್ಮಿ ಆಡ್ತಾ ಇದ್ದಾನೆ. ರೈತರ ಸಮಸ್ಯೆ ಚರ್ಚೆಯ ವೇಳೆ ರಮ್ಮಿಗೆ ಮಾಡಿರುವಂಥದ್ದು ಸಚಿವ ಮಾಣಿಕ್ರಾವ್ ಕೊಕಟೆ ವಿರುದ್ಧ ಈಗ ವಿಪಕ್ಷಗಳಿಂದ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. ದಿನಕ್ಕೆ 8 ರೈತರ ಆತ್ಮಹತ್ಯೆ ಆಗ್ತಿದ್ರು ಕೂಡ ಸಚಿವ ಈ ರೀತಿಯಾಗಿ ರಮ್ಮಿ ಆಟವನ್ನು ಆಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಮ್ಮಿ ಆಡ್ತಾ ಇರುವಂಥ ದೃಶ್ಯದ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಚಾನಕ್ಕಾಗಿ ಗೇಮ್ ಡೌನ್ಲೋಡ್ ಮಾಡಿಬಿಟ್ಟೆ ಅಂತ ಸಚಿವರ ಸಬೂಬು ಇದೆ. ನಾನು ಯಾವತ್ತೂ ಆಡಿರಲಿಲ್ಲ, ಹೇಗೋ ಅಚಾನಕವಾಗಿ ಅಪರೂಪವಾಗಿ ಒಂದು ಗೇಮ್ ಡೌನ್ಲೋಡ್ ಮಾಡಿಬಿಟ್ಟು ಅದನ್ನು ನೋಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಈತನ ಉತ್ತರ. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಕೃಷಿ ಸಚಿವನ ಎಡವಟ್ಟು ಇದು. ಅಲ್ಲಿ ರೈತರ ಸಮಸ್ಯೆ ಅಂತ ಬಂದಾಗ, ರೈತರು ಅಂತ ಬಂದಾಗ ಅಥವಾ ಕೃಷಿ ಸಚಿವರು ಅಂತ ಬಂದಾಗ ರೈತರಿಗೆ ಏನೆಲ್ಲ ಸಮಸ್ಯೆ ಇದರ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಆದರೆ ಈ ಸಚಿವ ಮಾಡ್ತಾ ಇರೋದು ಏನು? ಅಲ್ಲಿ ಏನೇ ಸಮಸ್ಯೆ ಇರಲಿ, ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನಾನು ಗೇಮ್ ಆಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಯಸ್ಸಲ್ಲೂ ಕೂಡ ಈ ರಾಜಕಾರಣಿಗೂ ಕೂಡ ಈ ರೀತಿಯಾಗಿ ಆನ್ಲೈನ್ ಗೇಮ್ ಯಾವ ರೀತಿಯಾಗಿ ಅಟ್ಯಾಚ್ ಆಗಿದೆ ನೋಡಿ. ಈಗ ಜನಪ್ರತಿನಿಧಿಗಳ ಈ ರೀತಿಯಾಗಿ ಬೆಟ್ಟಿಂಗ್ ಆ್ಯಪ್ ಆಡುವಂಥದ್ದು ಅಥವಾ ಈ ರೀತಿಯಾಗಿ ಆನ್ಲೈನ್ ಯಾವುದೋ ಒಂದು ಗೇಮ್ ಆಡ್ಕೊಂಡು ಕೂತಿದ್ರೆ ಮನೆಯಲ್ಲಿ ಜಾಗ ಇರಲಿಲ್ವಾ ಇವರಿಗೆ? ಅದು ವಿಧಾನಸಭೆ, ಅದು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಅಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಅಲ್ಲಿ ರೈತರು ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ, ಹೊರಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಒಳಗಡೆ ಅದರ ಬಗ್ಗೆ ಚರ್ಚೆ ಆಗ್ತಿರ್ಬೇಕಾದ್ರೆ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡಿರುವಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಇವರು. ವಿಧಾನಸಭೆ ಯಾಕಿರುತ್ತೆ ಅಂತ ಹೇಳಿದ್ರೆ ಏನೇ ಸಮಸ್ಯೆ ಆಗ್ತಾ ಇದೆ ಆ ಭಾಗದಲ್ಲಿ. ಈಗ ಮಹಾರಾಷ್ಟ್ರ ಅಂತ ಬಂದಾಗ ಮಹಾರಾಷ್ಟ್ರದ ರೈತರ ಸಮಸ್ಯೆ ಏನು, ಅದರ ಬಗ್ಗೆ ಚರ್ಚೆ ಆಗಬೇಕು, ಏನು ಮಾಡಬೇಕು ಅಂತೇಳಿ. ಅದು ಯಾವುದು ಲೆಕ್ಕಕ್ಕಿಲ್ಲ ಇಲ್ಲಿ. ನೋಡಿ ಹೆಂಗೆ ಆಡ್ತಿದ್ದಾರೆ ಅಂಥೇಳಿ.